ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನೀನು ಮುಂದಿನ ವಾರ ಶಿವರಾತ್ರಿ ಬರ್ತಾ ಇದೆ ಸ್ನೇಹಿತರೆ. ಶಿವರಾತ್ರಿ ಬರ್ತಾ ಇರೋದ್ರಿಂದ ಈಶ್ವರನ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಅಂದರೆ ಈಶ್ವರನಿಗೆ ಅಭಿಷೇಕಗಳನ್ನು ಭಾಳ ಮಾಡ್ತೀವಿ ನಾವು. ಅಂದರೆ ರುದ್ರಾಭಿಷೇಕಗಳನ್ನು, ಜಲಧಾರ, ಆಮೇಲೆ ಬೇರೆ ಬೇರೆ ಥರದ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಇಂಥವೆಲ್ಲ ಭಾಳಷ್ಟು ಮಾಡ್ತೀವಿ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಏನಂತಂದರೆ ಈ ಶಿವರಾತ್ರಿಯಲ್ಲಿ ನಾವು ಕೆಲವೊಂದು ಅಭಿಷೇಕಗಳನ್ನು ಮಾಡೋಂಥ ಪ್ರತಿನಿತ್ಯ ಅಥವಾ ವಾರ ಸೋಮವಾರ ಮಾಡೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ಒಂದು ಸಣ್ಣ ಮಾಹಿತಿ ಹೇಳ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನಾವು ಈಶ್ವರನಿಗೆ ಜಲ ಅಂದರೆ ನೀರು ಭಾಳ ಇಷ್ಟ, ನಿಮಗೆಲ್ಲ ಗೊತ್ತಿದೆ. ಆತನ ಕಂಠದಲ್ಲಿ ವಿಷ ಇರುವುದರಿಂದ ಯಾವಾಗಲೂ ಜಲಧಾರ ಅಂದರೆ 24 ಅವರ್ಸ್ ಸಮೇತವಾಗಿ ನೀರನ್ನು ಇಡ್ಬೋದು, ಆತನಿಗೇನು ಸಮಸ್ಯೆ ಇಲ್ಲ. ಹಾಗೆ ಜಲಧಾರ ಮಾಡಿದರೆ ಏನಪ್ಪ ಅಂದರೆ ಮನಸ್ಸಿಗೆ ಒಂಥರ ನೆಮ್ಮದಿ, ಶಾಂತಿ ಸಿಗುತ್ತೆ. ಹಾಗೂ ನಮ್ಮ ಯಾವಾಗಲೂ ಈ ಮನಸ್ಸು, ದೇಹ ಅಂತಕ್ಕಂಥ ಮೆದುಳು ಅಂತಕ್ಕಂಥ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ನಾನು ಹೇಳಬೇಕಾಗ್ತದೆ. ಇನ್ನು ಎರಡನೇದಾಗಿ ಹಾಲಿನ ಅಭಿಷೇಕ. ಹಾಲು ಅಂದರೆ ಕ್ಷೀರ, ಅಂದರೆ ನಾವು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀವಿ. ಹಾಗಾಗಿ ಏನಂದರೆ ಇಲ್ಲಿ ಹಾಲಿನ ಅಭಿಷೇಕಗಳನ್ನು ಮಾಡಿದಾಗ ನಮ್ಮ ಮನಸ್ಸಿನಲ್ಲಿರುವ ಕೆಲವೊಂದು ಕಷ್ಟಗಳು, ದುಗುಡಗಳು ಹಾಗೂ ನಮ್ಮ ಏನೋ ಒಂದು ಕಾರ್ಯ ಅಂದ್ಕೊಂಡಿರ್ತೀವಿ, ಅವು ಆಗ್ತಾ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಏನಂದರೆ ಇವು ಕೂಡ ಬೇಗ ವರ್ಕ್ ಆಗಲಿಕ್ಕೆ ಚೆನ್ನಾಗಾಗುತ್ತೆ. ಅಂದರೆ ಏನಾಗುತ್ತೆ, ಈಗ ಈಶ್ವರನಿಗೆ ಹಾಲಿನ ಅಭಿಷೇಕ ಮಾಡಬೇಕು ಅಂತ ನಾವು ಹೇಳ್ತೀವಿ. ಅದನ್ನು ಈ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೆಚ್ಚು ಕಡಿಮೆ 108 ಲೀಟ್ರ್ ಹಾಲು, ಅದಕ್ಕಿಂತ ಜಾಸ್ತಿ 105 ಲೀಟ್ರ್ ತನಕ ಹೋಗುತ್ತೆ ಸ್ನೇಹಿತರೆ, ಮಾಡ್ತೀವಿ ನಾವು. ಹಾಲನ್ನು ಅಭಿಷೇಕ ಮಾಡಂದರೆ ಸಂಕಲ್ಪ ಅಂತ ಒಂದು ಮಾಡ್ತೀವಿ. ಹಾಲಿನ ಅಭಿಷೇಕ ಮಾಡೋದ್ರಿಂದ ನಮ್ಮ ಮನಸ್ಸಿನ ಕಷ್ಟಗಳು, ದುಗುಡಗಳು ಅಥವಾ ಏನಾದರೂ ನಮಗೆ ಕೆಲವೊಂದು ಬಾರಿ ಹೆಣ್ಣು ಮಕ್ಕಳಿಗೆ ಮದುವೆಗಳು ಬೇಗ ಆಗ್ತಿಲ್ಲ ಅಂದರೂ ಕೂಡ ಈಶ್ವರನ ತಲೆ ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಪ್ರತಿ ಸೋಮವಾರ ಹಾಲಿನ ಅಭಿಷೇಕ ಮಾಡಿಸಿ, ಅದು ನಿಮಗೆ ಭಾಳಷ್ಟು ವರ್ಕ್ ಆಗುತ್ತೆ. ಜೊತೆಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಲು ನೀರು ಎರಡು ನಿಂತ್ಕೊಳ್ಳೋಲ್ಲ ಸ್ನೇಹಿತರೆ. ಹಾಗೆ ನಮ್ಮ ಮನಸ್ಸು ಭಾಳಷ್ಟು ಚಂಚಲವಾಗಿರುತ್ತೆ. ಅಂದರೆ ಹಾಲು ನಿಂತ್ಕೊಳ್ಳೋದಿಲ್ಲ, ನೀರು ನಿಂತ್ಕೊಳ್ಳೋದಿಲ್ಲ. ನೀವೇನಾದ್ರು ಸಣ್ಣ ಕವರಲ್ಲಿ ಹಾಕ್ಲಿಕ್ಕೆ ಹೋದರೂ ಕೂಡ ಅದು ಹೋಗ್ತಾ ಇರ್ತದೆ, ನಿಂತ್ಕೊಳ್ಳೋದು ಭಾಳ ಕಷ್ಟ. ಹಾಗಾಗಿ ಹಾಲು ಅಂದರೆ ಮನಸ್ಸಿನ ವೇಗ, ಹಾಗೂ ಜಲ ಅಂದರೆ ಕೂಡ ಮನಸ್ಸಿನ ಸಂತೃಪ್ತಿ ಅಥವಾ ಸಮಾಧಾನ ಅಂತ. ಹಾಗಾಗಿ ಅಂದರೆ ಈಶ್ವರನ ತಲೆಯ ಮೇಲೆ ಹಾಲಿನ ಅಭಿಷೇಕನ ಯಥಾವತ್ತಾಗಿ ಮಾಡಿದರೆ ಕೆಲವೊಂದು ನಿಮ್ಮ ಮನಸ್ಸಿನ ದುಗುಡಗಳು, ಸಂಕಷ್ಟಗಳು ಆಗುತ್ತೆ. ವಿಶೇಷವಾಗಿ ಅಂದರೆ ಹೆಣ್ಮಕ್ಳಿಗೆ ಯಾರಿಗೆ ಮದುವೆಗಳು ಆಗ್ತಾ ಇರಲ್ವೋ ಅವರು ಈಶ್ವರನ ದೇವಸ್ಥಾನದ ಪ್ರತಿ ಸೋಮವಾರ ಅಂದರೆ ಏನಂದರೆ ಬರೀ ಹಾಲು ಕೊಟ್ಟು ಬರೋದು ಅಂತಲ್ಲ ಸ್ನೇಹಿತರೆ, ಕೆಲವೊಂದೆಲ್ಲ ಪದ್ಧತಿಗಳಿರುತ್ತೆ. ಏನಂದರೆ ಭಾಳ ತಪ್ಪು ತಿಳ್ಕೊಬೇಡ್ರಿ. ಇಲ್ಲಿ ಏನಾಗುತ್ತೆ ಅಂದರೆ ಯಾರೋ ಹೇಳಿರಂತೇಳಿ ಹಾಲು ಕೊಡೋದಿಲ್ಲ, ಹಾಲು ಕೊಟ್ಟು ರಸೀದಿ ಬರೆಸ್ಬೇಕು. ಯಾಕಂದರೆ ದೇವಸ್ಥಾನದಲ್ಲಿ ಅದಕ್ಕೊಂದು ಪದ್ಧತಿ ಅಂತ ಇರುತ್ತೆ, ಒಂದಿಷ್ಟು ದಕ್ಷಿಣೆಗಳಂತ ಇರ್ತದೆ. ಅದನ್ನೆಲ್ಲ ಕೊಟ್ಟು ನೀವು ಮಾಡ್ಕೊಂಬಂದರೆ ಒಳ್ಳೆ. ಬರೀ ನಾವು ಹಾಲು ಕೊಟ್ವಿ ಅಂತಂದರೆ ಮಾಡಿದ ತಕ್ಷಣ ಸಂಕಲ್ಪಕ್ಕೆ ತೊಗೊಳೋದಿಲ್ಲ, ಸಂಕಲ್ಪ ಪರಿಪೂರ್ಣ ಮಾಡಿಸ್ಕೊಂಡು ತೊಗೋಬೇಕಾಗ್ತದೆ. ಹಾಲಿನ ಅಭಿಷೇಕ ಮಾಡೋದು ಇಷ್ಟ ಆಗುತ್ತೆ. ಜೊತೆಗೆ ಅಂದರೆ ಹೆಣ್ಮಕ್ಳಿಗೆ ಆಯುಷ್ ಆಗುತ್ತೆ, ಮುಖ ಸೌಂದರ್ಯ ಕೂಡ ಹೆಚ್ಚಾಗಿಸ್ತಿದ್ರು. ನೆಕ್ಸ್ಟ್ ಮೊಸರು ಅಂತಂದರೆ ನಮ್ಮ ಜೀವನದಲ್ಲಿ ಕೆಲವೊಂದು ಬಾರಿ ಅನಿರೀಕ್ಷಿತ ಘಟನೆಗಳಾಗುತ್ತೆ. ಕೆಲವೊಂದು ಬಾರಿ ಸುಖ, ದುಃಖ, ನೋವುಗಳು ಇವೆಲ್ಲ ಬರೋ ಸ್ನೇಹಿತರೆ. ಹಾಗಾಗಿ ಅನಿರೀಕ್ಷಿತ ಸುಖಗಳು ಬರಬೇಕಂದ್ರೆ ನಮ್ಮ ಕುಟುಂಬದವರಿಂದ, ನಮ್ಮ ಹೆಂಡತಿ, ಮಕ್ಕಳು, ಸಂಬಂಧಿಕರು, ಮತ್ತೊಬ್ಬರು, ಮಗದೊಬ್ಬರು, ಇವರೆಲ್ಲರಿಂದ ನಮಗೆ ಯಾವಾಗಲೂ ಕುಟುಂಬ ಪರಿವಾರ ಸಮೇತ ಸಂತೋಷವಾಗಿರ್ಬೇಕಂದ್ರೆ ಮೊಸರು ಅಂದರೆ ತಂಪು ಅಂತೀವಿ ನಾವು. ಹಾಗಾಗಿ ಏನಂದರೆ ಈಶ್ವರನಿಗೆ ಚಂದ್ರನ ತಲೆ ಮೇಲೆ ಇಟ್ಕೊಂಡಿರ್ತಕ್ಕಂಥ ಈಶ್ವರನಿಗೆ ಮೊಸರು ಬಂದು ಮೊಸರು ಆ್ಯಕ್ಚುಲಿ ಚಂದ್ರನಿಗೆ, ಒಂದು ಹಾಲು ಅಮ್ಮನಿಗೆ ಬರುತ್ತೆ, ಮಹಾಲಕ್ಷ್ಮಿಗೆ. ಮೊಸರು ಬಂದು ಚಂದ್ರನಿಗೆ ಬರುತ್ತೆ. ಹಾಗಾಗಿ ಏನಂತಂದರೆ ಇಲ್ಲಿ ವಿಶೇಷವಾಗಿ ಸಂತೋಷ ಮತ್ತು ಆನಂದ ನಮ್ಮ ಜೀವನದಲ್ಲಿ ಯಾವಾಗಲೂ ಇರಬೇಕು. ಆಮೇಲೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಮೊಸರು ಕೂಡ ಭಾಳ, ಅಂದರೆ ಈಶ್ವರನಿಗೆ ಆ್ಯಕ್ಚುಲಿ ನೈವೇದ್ಯ ಏನಂದರೆ ಮೊಸರನ್ನ, ಅಥವಾ ಅನ್ನಪೂರ್ಣೇಶ್ವರಿಗೆ, ಅಮ್ಮನಿಗೆ, ಪಾರ್ವತಿ ದೇವಿಗೆ ಇಷ್ಟ ಅಂದರೆ ಕೂಡ ಮೊಸರನ್ನ, ಭಾಳಷ್ಟು ಮೊಸರನ್ನು ಭಾಳ ಇಷ್ಟ. ಅಂದರೆ ಅಕ್ಕಿಯಿಂದ ಚಂದ್ರ, ಅದು ಜೀವಕಾರಕ. ಮೊಸರನ್ನು ಕೂಡ ತಂಪಾಗುತ್ತೆ. ಏನಂದರೆ ಆ ಅನ್ನವನ್ನು ಸೇವಿಸಿದಾಗ ಮನಸ್ಸಿರ್ತಕ್ಕಂಥ ಒಂದು ನೆಮ್ಮದಿಯ ವಾತಾವರಣ ಹಾಗೂ ಎಲ್ಲ ಕುಟುಂಬದವರಿಂದ ಬರ್ತಕ್ಕಂಥ ಒಂದು ಶಾಂತಿ, ಸುಖ ಸಿಗುತ್ತೆ ಅಂತ ನಾವು ಹೇಳಬೇಕು. ಮೊಸರನ್ನು ಕೂಡ ಯಥಾವತ್ತಾಗಿ ಮಾಡ್ಬೋದು. ವಿಶೇಷವಾಗಿ ಏನಂತಂದರೆ ಬಾಡಿ ಎಕ್ಸಸ್ ಆಫ್ ಹೀಟ್ ಇರ್ತಕ್ಕಂಥ, ಪದೇ ಜ್ವರ ಬರ್ತಾ ಇರ್ತಕ್ಕಂಥವ್ರು, ಹೆಣ್ಮಕ್ಳಾಗಲಿ ಗಂಡ್ಮಕ್ಳು, ಅಂದರೆ ಪದೇ ಜ್ವರ ಬರ್ತಕ್ಕಂಥ ಹೆಣ್ಮಕ್ಳು, ಗಂಡ್ಮಕ್ಳು, ಯಾರಾದರೂ ಪರವಾಗಿಲ್ಲ, ಈಶ್ವರನ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಅಥವಾ ನಿಮಗೆ ಯಾವಾಗ ಆಗುತ್ತೋ ಅವಾಗ ಹೋಗಿ ಒಂದು ಮೊಸರಿನ ಅಭಿಷೇಕ ಮಾಡಿಸಿ ಅದನ್ನು ಮೊಸರು ವಾಪಸ್ ಕೊಡ್ತಾರೆ. ಅದನ್ನು ತೊಗೊಂಬಂದು ನೀವು ಸೇವನೆ ಮಾಡಿದರೆ ಅಥವಾ ಮಜ್ಜಿಗೆ ಮಾಡಿಕೊಂಡ್ರೆ, ಅನ್ನಕ್ಕೆ ಹಾಕ್ಕೊಂಡ್ರೆ ಅದು ನಿಮಗೆ ಭಾಳಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ತುಪ್ಪ ಏನು ಸ್ನೇಹಿತರೆ ಅಂದರೆ ಅಮ್ಮ ಅಂತೀವಿ ನಾವು. ವಿಶೇಷವಾಗಿ ಶುಕ್ರಗ್ರಹ ಅಂತ ಅಂದರೆ ದೇಹದಲ್ಲಿರ್ತಕ್ಕಂಥ ಶುಕ್ರ ಅಂದರೆ ಸ್ಪರ್ಮ್, ವೀರ್ಯ ಅಂತಲ್ಲ ಸ್ನೇಹಿತರೆ. ಶುಕ್ರ ಅಂದರೆ ಎಲ್ಲ ನರಗಳಿಗೆ ಕೊಡ್ತಕ್ಕಂಥ ಒಂದು ಶಕ್ತಿ ಅದು. ತುಪ್ಪ ಅಂದರೆ ಏನಪ್ಪ ಅಂದರೆ ನೀವು ನಂಬ್ತಿರ್ಬಿಡ್ತಾರೆ ಒಳ್ಳೆ ಕೊಲೆಸ್ಟ್ರಾಲ್ ಅಂತ ನಾವು ಹೇಳ್ತೀವಿ, ಡಾಕ್ಟರ್ಸ್ ಹೇಳ್ತಾರೆ. ಅಂದರೆ ತುಪ್ಪ ಜಾಸ್ತಿ ತಿನ್ನಬಾರ್ದು ಅಂತ. ಬಟ್ ಹಾಗಲ್ಲದು. ತುಪ್ಪ ತಿಂದರೆ ಏನಾಗುತ್ತೆ, ವಿಶೇಷವಾಗಿ ಮಂಡಿ ನೋವು ಬರಲ್ಲ ಸ್ನೇಹಿತರೆ.
ತುಪ್ಪಗಳಿಂದ ಮಂಡಿ ನೋವು ಬರೋದಿಲ್ಲ. ಹಾಗಾಗಿ ಏನಂದರೆ ನಾವು ದೇಹರ್ತಕ್ಕಂಥ ಅಂಗಾಂಗಗಳು ವಿಟಮಿನ್ ಇ ಆ್ಯಂಡ್ ಸಿ ಕೊರತೆ ಆದರೂ ಕೂಡ ನಾವು ತುಪ್ಪನ ನಿತ್ಯ ಅಡುಗೆಯಲ್ಲಿ ಅಥವಾ ಊಟದಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಬಳಸ್ತೀವಿ. ಹಾಗಾಗಿ ಅಂದರೆ ಈಶ್ವರನ ತಲೆಯ ಮೇಲೆ ತುಪ್ಪವನ್ನು ಅಭಿಷೇಕ ಮಾಡೋದ್ರಿಂದ ನಮ್ಮದಿರತಕ್ಕಂಥ ಒಂದು ವಿಟಮಿನ್ ಇ ಆ್ಯಂಡ್ ಸಿ ಕೊರತೆ, ದೈಹಿಕ ಶಕ್ತಿ ಅಥವಾ ಮಾನಸಿಕ ಕುಗ್ಗುವಿಕೆ ಅಂತ ನಾವು ಹೇಳ್ತೀವಿ. ಅಂದರೆ ನಮಗೆ ಏನೂ ಆಗಲ್ಲ ಕೆಲಸದಿಂದ ಕೂತ್ಕೊಂಡಿರುತ್ತೆ. ಹಾಗೆ ಅಂದರೆ ದೇಹಕ್ಕೆ ಉತ್ತೇಜನ ಶಕ್ತಿ ಕೊಡ್ತಕ್ಕಂಥ ಒಂದು ವರ್ಧಕನೇ ತುಪ್ಪ ಅಂತೀವಿ. ಹಾಗಾಗಿ ಏನಂತಂದರೆ ಈಶ್ವರನ ತಲೆ ಮೇಲೆ ತುಪ್ಪವನ್ನು ಅಭಿಷೇಕ ಮಾಡೋದ್ರಿಂದ ನಮ್ಮ ಕೆಲವೊಂದು ಕಾರ್ಯಗಳು ಸಿದ್ಧಿ ಆಗುತ್ತೆ. ಆಮೇಲೆ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ಈ ತುಪ್ಪ ಅಂತಕ್ಕಂಥದ್ದು ಆಯುರ್ವೇದ, ಅದರಲ್ಲಿ ಭಾಳಷ್ಟು ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ನೀವು ತುಪ್ಪವನ್ನು ಅಭಿಷೇಕ ಮಾಡಿಸಿ ತೊಗೊಂಬಂದು ಅದನ್ನು ಬೇಕಾದ್ರೆ ನೀವು ಮನೆಯಲ್ಲಿ ಅಭಿಷೇಕ ಮಾಡಿದ ಮೇಲೆ ಅದನ್ನು ಪಾಯಸ ಮಾಡ್ಕೋಬೋದು. ಅಥವಾ ಇನ್ನೊಂದು ಏನಾಗುತ್ತೆ ಅಂದರೆ ಅಡುಗೆಗೆ ಬಳಸ್ಕೊಂಡ್ರೆ ಅದು ಕೂಡ ಒಳ್ಳೆಯದಾಗುತ್ತೆ. ಇಲ್ಲ ಅದು ಏನೂ ಮಾಡೋಕ್ಕಾಗಲ್ಲ ಅಂದರೆ ತುಪ್ಪನ ಅಭಿಷೇಕ ಮಾಡಿ ವಾಪಸ್ ತೊಗೊಂಬಂದರೆ ಅದನ್ನು ಕೂಡ ನೀವು ಆಹಾರಕ್ಕೆ ಮಿತಿ ಸೇವನೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇನ್ನೊಂದು ಏನಂದರೆ ಜಾತಕಗಳಲ್ಲಿ ಏನಾದ್ರು ಶುಕ್ರ ವೀಕ್ ಆಗಿದ್ದರೆ, ಅಂದರೆ ಮದುವೆಗಳು ಗಂಡು ಹೆಣ್ಮಕ್ಳಿಗೆ ಯಾರಿಗಾರು ಆಗ್ತಾ ಇಲ್ಲ ಅಂದರೆ ವಿಶೇಷವಾಗಿ ಈಶ್ವರನ ತಲೆಯ ಮೇಲೆ ವಿಶೇಷವಾಗಿ ತುಪ್ಪ ಅಭಿಷೇಕ ಮಾಡಿಸಿ ತಂದುಬಿಟ್ಟು ಅದನ್ನು ನಿತ್ಯ ಅಡುಗೆಯಲ್ಲಿ ಬಳಸ್ತಕ್ಕಂಥದ್ದು, ಅಂದರೆ ಊಟದಲ್ಲಿ ಬಳಸ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಅದು ಮಾಡಿಸೋದ್ರಿಂದ ಏನಪ್ಪ ಅಂದರೆ ಯಾವುದೇ ದೇವರಿಗಾಗಲಿ ಕೂಡ ಶುಕ್ರ ಅಂದರೆ ತುಪ್ಪವನ್ನು ಅಭಿಷೇಕ ಮಾಡೋದು ದೇಹದ ಶಕ್ತಿ ವೃದ್ಧಿ ಆಗುತ್ತೆ, ಮುಖ ಸೌಂದರ್ಯ ಇದು ವೃದ್ಧಿ ಆಗುತ್ತೆ. ಜೊತೆಗೆ ಏನಂದರೆ ಮದುವೆಗಳು ಯಾರಿಗೆ ಆಗ್ತಿರಲ್ವೋ ಆ ಶುಕ್ರ ದೋಷಗಳಿಂದ, ಅಂದರೆ ಆಕರ್ಷಣೆ, ಈಗ ಬರ್ತಾರೆ ಹುಡುಗರು ನೋಡ್ತಾರೆ ಮನೆಗೆ, ಹುಡುಗಿ ನೋಡ್ತಾರೆ, ಏನು ರೆಸ್ಪಾನ್ಸ್ ಇರಲ್ಲ. ಆ ಒಂದು ಒಳಗಡೆ ಇನ್ನರ್ ಫೀಲಿಂಗ್ ಬರಬೇಕಾದ್ರೆ, ಹುಡುಗ ಹುಡುಗಿ ಮದುವೆಗಳ ಸಂಬಂಧಗಳು ಗಟ್ಟಿ ಆಗಬೇಕಾದ್ರೆ ಏನು ಸ್ನೇಹಿತರೆ ಅಂದರೆ ಇದನ್ನು ಶುಕ್ರಗ್ರಹ ಅಂತಂದರೆ ನಾವೇನಪ್ಪ ಅಂದರೆ ಶುಕ್ರನೇ ವಿವಾಹಕಾರಕ ಅಂತ. ಹಾಗಾಗಿ ತುಪ್ಪದ ಅಭಿಷೇಕ ಮಾಡೋದು ಒಳ್ಳೆಯ ಸ್ನೇಹಿತರೆ. ನೆಕ್ಸ್ಟ್ ಜೇನುತುಪ್ಪ ಏನಂದರೆ ನರಗಳಿಗೆ, ಅಂದರೆ ನಮ್ಮ ಮನುಷ್ಯನಿಗೆ ಏನಾದ್ರು ನರಗಳ ವೀಕ್ನೆಸ್ ಇದ್ದರೆ, ಕೈಕಾಲು ನೋವಿದ್ದರೆ ಅಥವಾ ಪಾದಗಳ ನೋವಿದ್ದರೆ, ಬೆನ್ನು ನೋವಿದ್ದರೆ, ಕತ್ತು ನೋವಿದ್ದರೆ, ಸೊಂಟಗಳ ನೋವಿದ್ದರೆ, ಇದಕ್ಕೇನಂದ್ರೆ ಜೇನುತುಪ್ಪದ ಅಭಿಷೇಕ ಮಾಡ್ತೀವಿ ನಾವು. ಜೇನುತುಪ್ಪ ಅಂದರೆ ಶಕ್ತಿವರ್ಧಕ ಅಂತ ಅಂತೀವಿ ನಾವು. ಏನಾರು ವಿಶೇಷವಾಗಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಏನಾರ ಈ ಮಾತಾಡ್ಲಿಕ್ಕೆ ಬರಲ್ಲ, ವಾಗ್ ದೋಷ ಇತ್ತು ಅಂದರೆ, ಸ್ವಲ್ಪ ತೊದಲ್ತಾ ಇತ್ತು ಅಂದರೆ ಸ್ನೇಹಿತರೆ, ಅದಕ್ಕೆ ನಾವು ಈ ಜೇನುತುಪ್ಪದ ಅಭಿಷೇಕ ಮಾಡ್ತೀವಿ. ಈ ಜೇನುತುಪ್ಪದ ಅಭಿಷೇಕ ಈಶ್ವರನಿಗೆ ಮಾಡೋದ್ರಿಂದ ಈಶ್ವರನ ಬಾಡಿ ಯಾವಾಗಲೂ ಅಂದರೆ ಈಶ್ವರನ ದೇಹ ಶರೀರ ಅಂತಕ್ಕಂಥ ವಿಷವಾಗಿರ್ತದೆ. ಅಂದರೆ ಆತನ ದೇಹದ ಮೇಲೆ ಏನು ನಾವು ಅಭಿಷೇಕಗಳನ್ನು ಮಾಡಿಸಿ ತೊಗೊಂಡು ನಮ್ಮ ದೇಹಕ್ಕೆ ಸೇವನೆ ಮಾಡ್ತೀವೋ ನಮ್ಮ ದೇಹದ ವಿಷಯಗಳೆಲ್ಲ ಹೊರಗೆ ಹಾಕಿ ನಮ್ಮ ದೇಹ ಭಾಳಷ್ಟು ಉತ್ತಮವಾಗುತ್ತೆ, ಆರೋಗ್ಯಕರವಾಗುತ್ತೆ ಅಂತ ಇದನ್ನು ಪದೇ ಪದೇ ನಾವು ಹೇಳಬೇಕಾಗ್ತೈತೆ. ಹಾಗಾಗಿ ಜೇನುತುಪ್ಪನ ಅಭಿಷೇಕ ಮಾಡಿಸೋದ್ರಿಂದ, ಅದನ್ನು ಸೇವನೆ ಮಾಡೋದ್ರಿಂದ ನಮ್ಮ ನರಗಳಿಗೆ ವೃದ್ಧಿ ಆಗುತ್ತೆ, ರಕ್ತ ಸಂಚಾರ ಸುಗಮವಾಗುತ್ತೆ, ನಮ್ಮ ದೇಹದಲ್ಲಿ ಹೊಸ ಎನರ್ಜಿಗಳು ಕೂಡ ಬರೋ ಸ್ನೇಹಿತರೆ. ಹಾಗಾಗಿ ಇದನ್ನು ಕೂಡ ನಾವಿಲ್ಲಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ ಅಂದರೆ ಜೇನುತುಪ್ಪದ ಅಭಿಷೇಕ ಮಾಡೋದ್ರಿಂದ ಇಷ್ಟು ಒಳ್ಳೆಯ ಇದಾಗುತ್ತೆ. ಜೊತೆಗೆ ಏನಪ್ಪ ಅಂದರೆ ಈಶ್ವರನಿಗೆ ಜೇನುತುಪ್ಪದ ಅಭಿಷೇಕ ಮಾಡಲಿಕ್ಕೆ ಇನ್ನೂ ಒಂದು ಕಾರಣ ಏನಂತಂದರೆ, ನಮ್ಮ ದೇಹದಲ್ಲಿ ವಯಸ್ಸಾಗ್ತಾ ಮರವು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅಂದರೆ ಮರವು ಜಾಸ್ತಿ ಆದರೆ, ಕಿವಿಗಳು ಸರಿಯಾಗಿ ಕೇಳಿಸ್ತಾಗಿದ್ದರೆ, ಮನಸ್ಸಿಗೆ ಒಂಥರ ಯಾವಾಗಲೂ ಏನಾರ ಬೇಜಾರು ವಾತಾವರಣ ಇದ್ದರೂ ಕೂಡ ಆ ಜೇನುತುಪ್ಪದ ಅಭಿಷೇಕ ಮಾಡಿಸಿ ಈಶ್ವರನ ತಲೆ ಮೇಲೆ ಅದನ್ನು ತೊಗೊಂಡು ಸೇವನೆ ಮಾಡಿದರೆ ನಮ್ಮ ದೇಹ ಯಾವಾಗಲೂ ಆರೋಗ್ಯಕರವಾಗಿರುತ್ತೆ ಮತ್ತು ಶಕ್ತಿಯುತವಾಗಿರುತ್ತೆ. ಲವಲವಿಕೆ ಅಥವಾ ಚಟುವಟಿಕೆ ಅಂತ ಅದು ಕೂಡ ಬರುತ್ತೆ ಅಂತ ನಾವು ಹೇಳಬೇಕು. ವಿಶೇಷವಾಗಿ ಏನಂದರೆ ಸ್ನೇಹಿತರೆ, ಜಾತಕದಲ್ಲಿ ಏನಾದರೂ ಮಂಗಳ ಗ್ರಹ ದೋಷ ಇದ್ದರೆ, ಮಂಗಳ ಗ್ರಹ ದೋಷ ಏನಪ್ಪ ಅಂದರೆ ಕುಜ ದೋಷ ಅಂತೀವಿ. ಕುಜ ಅಂದರೆ ಏನಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲ, ಭಾಳಷ್ಟು ಜನ ತಪ್ಪು, ಸುಬ್ರಹ್ಮಣ್ಯ ಸ್ವಾಮಿ ಜಸ್ಟ್ ಪಾರ್ಟ್ ಆಫ್ 10%. ಮಂಗಳ ಗ್ರಹ ಮುಖ್ಯವಾಗಿ ಪ್ರತಿಸ್ತಕ್ಕಂಥ ಗ್ರಹ ಅಂದರೆ ಅಮ್ಮ ದುರ್ಗಾದೇವಿ. ಅಂದರೆ ಜಾತಕದಲ್ಲಿ ಯಾರಿಗಾದರೂ ಕೂಡ ಮಂಗಳ ಗ್ರಹ ದೋಷ ಇದ್ದರೆ, ಮಂಗಳ 4ನೇ ಮನೆಗಿದ್ದರೆ ಅಥವಾ 7ನೇ ಮನೆಗಿದ್ದರೆ ಅಥವಾ 8ನೇ ಮನೆಗಿದ್ದರೆ, ಅತ್ತೆಗೂ ಸೊಸೆಗೆ ಏನಾರ ಈ ಕಾಟಗಳು ಅಂದರೆ ಅತ್ತೆ ಸೊಸೆಗೂ ಗಲಾಟೆಗಳು ಬರ್ತಾಯಿದ್ರೆ, ಮದುವೆಗಳು ಏನಾರ ನಿಧಾನಕ್ಕೆ ವಿಳಂಬ ಆಗ್ತಿದೆ ಅಂತಂದರೆ, ಆವಾಗ ಮದುವೆಗೆ ಏನಾರು ಬಂದು ನೋಡ್ಕೊಂಡು ಹೋಗ್ತಾರೆ, ರೆಸ್ಪಾನ್ಸ್ ಇಲ್ಲ ಏನಿಲ್ಲ, ಅಥವಾ ಎಂಗೇಜ್ಮೆಂಟ್ಗಳಾಗಿ ಏನಾರು ಕ್ಯಾನ್ಸಲ್ ಆಗಿದ್ದರೂ ಕೂಡ ನಾವು ಈಶ್ವರನಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿ ನಮ್ಮ ಮನೋಕಾಮಗಳು ಈಡೇರ್ತವೆ ಅಂತ ನಾವಿಲ್ಲಿ ಹೇಳಬೇಕಾದ್ರೆ ಅದು ಕೂಡ ಭಾಳ ಒಳ್ಳೆಯದು. ಇನ್ನು ಸಕ್ಕರೆ ಸ್ನೇಹಿತರೆ, ಸಕ್ಕರೆ ಅಂದರೆ ಏನಪ್ಪ ಅಂದರೆ ಸಿಹಿ ಅಂತ ನಿಮಗೆ ಗೊತ್ತಿದೆ. ಎಲ್ಲರ ಜೀವನದಲ್ಲೂ ಕೂಡ ನಾವು ಸಿಹಿ ಬಯಸ್ತೀವಿ, ಅದಕ್ಕೇನು ತಪ್ಪಿಲ್ಲ. ಹಾಗಾಗಿ ಸ್ವೀಟ್ ಅಂತಕ್ಕಂಥದ್ದು ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಭಾಳ ಪ್ರೀತಿ. ಈ ಹಾಲು ಮತ್ತು ಸಕ್ಕರೆ ಇವೆರಡು ಏನಿದಾವಲ್ಲ ಅಮ್ಮನಿಗೆ ಸೇರಿದಲ್ವ, ಲಕ್ಷ್ಮಿ ಅಮ್ಮನಿಗೆ ಸೇರ್ತದೆ. ಹಾಗಾಗಿ ಜೀವನದಲ್ಲಿ ಒಳ್ಳೇದಾಗಬೇಕು, ನಮಗೊಂದು ಈಗ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಒಂದು ರಿಸಲ್ಟ್ ಬರೋದಿರ್ತದೆ, ಅಥವಾ ನಾವು ಎಲ್ಲರೂ ಒಂದು ಇಂಟರ್ವ್ಯೂ ಹೋಗೋದಿರ್ತದೆ, ನಮ್ಮ ಉದ್ಯೋಗ ಸಿಗೋದಿರ್ತದೆ, ಅಥವಾ ಏನಾರೊಂದು ಶುಭ ಕಾರ್ಯಗಳನ್ನು ಮಾಡೋಕೆ ಪ್ರತಿಯೊಂದಕ್ಕೂ ನೋಡೋಣ ಯಾವುದೇ ಶುಭ ಕಾರ್ಯ ಮಾಡಿದ್ರೆ ಸಕ್ಕರೆ ಅಥವಾ ಸಿಹಿ ಹಂಚೋದು ಮಾಮೂಲು ನಮ್ಮ ವಾಡಿಕೆ ಆಗುತ್ತೆ. ಹಾಗಾಗಿ ಅಂದರೆ ಈಶ್ವರನ ತಲೆ ಮೇಲೆ ಸಕ್ಕರೆಗಳನ್ನು ಮಾಡಿಸೋದ್ರು ಕೂಡ ಭಾಳಷ್ಟು ಒಳ್ಳೆಯದು. ಹಾಗಾಗಿ ಅಂದರೆ ನಿಮ್ಮ ಕೆಲಸಗಳು ಬೇಗ ಈಡೇರಬೇಕಾದ್ರೆ, ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕಾದ್ರೆ, ಮನೇಲಿ ಏನಾರ ಪೆಂಡಿಂಗ್ ವರ್ಕ್ಸ್ ಇದ್ದರೆ, ಅಂದರೆ ಪೆಂಡಿಂಗ್ ವರ್ಕ್ಸ್ ಅಂದ್ರೆ ಏನಪ್ಪ ಅಂತಂದರೆ ಯಾವ ಥರ ಎಜುಕೇಷನ್ ಅನ್ಕಂಪ್ಲೀಟ್ ಆಗಿದ್ದರೆ, ಕೆಲವೊಂದು ಮದುವೆಗಳು ಸರಿಯಾಗಿ ನಡೀತಾ ಇಲ್ಲ ಅಂದರೆ, ಗಂಡ ಹೆಂಡತಿ ಮಧ್ಯೆ ಏನಾದ್ರು ಜಗಳಗಳಿದ್ದರೆ, ಮನೆಯಲ್ಲಿ ಮಕ್ಕಳು ಓದ್ತಾರೆ ಅವ್ರಿಗೆ ಜ್ಞಾಪಕ ಶಕ್ತಿ ಇಲ್ಲ ಅಂದರೂ ಕೂಡ ನಾವು ಸಕ್ಕರೆ ಅಭಿಷೇಕನ ಮಾಡಿಸಿ ಅದನ್ನು ಪಂಚಾಮೃತದಲ್ಲಿ ಸೇವನೆ ಮಾಡೋದ್ರಿಂದ ಅದು ಕೂಡ ಅಷ್ಟು ಒಳ್ಳೆಯದಾಗ್ತದೆ. ವಿಶೇಷವಾಗಿ ಏನಂದರೆ ಯಾರಿಗೆ ಜಾತಕದಲ್ಲಿ
ಬುಧಗ್ರಹ ದೋಷ ಇರ್ತದೋ. ಬುಧಗ್ರಹ ಅಂತಂದರೆ ಜನರಲಾಗಿ ಏನಾಗುತ್ತೆ ಸ್ನೇಹಿತರೆ, ವಿದ್ಯಾಕಾರಕ. ಆ್ಯಕ್ಚುಲಿ ಗುರು ವಿದ್ಯಾಕಾರಕ ಅಲ್ಲ, ಬುಧಗ್ರಹ ವಿದ್ಯಾಕಾರಕ. ಮನೋಕಾರಕ ಚಂದ್ರನ ಮಗ ಬುಧ ಬಂದು ವಿದ್ಯಾಕಾರಕ ಅಂದರೆ ಉತ್ತಮ ವಿದ್ಯಾಶಕ್ತಿ, ಸ್ಮರಣಶಕ್ತಿ, ಜ್ಞಾಪಶಕ್ತಿ ಕೊಟ್ಟು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ತೊಗೊಂಡೋಗ್ಬೇಕು ಅಂದರೂ ಕೂಡ ಅಲ್ಲಿ ನಾವೇನಾಗುತ್ತೆ ಬುಧಗ್ರಹ ಆರಾಧನೆ ಮಾಡಬೇಕಾಗುತ್ತೆ. ಹಾಗಾಗಿ ಏನಂದರೆ ಇಲ್ಲಿ ಸಕ್ಕರೆ ಅಭಿಷೇಕ ಮಾಡಿಸೋದ್ರಿಂದ ಕೂಡ ಇಲ್ಲಿ ಈಶ್ವರನಿಗೆ ಆ ಥರದ್ದೇನಾದ್ರು ಸಮಸ್ಯೆಗಳಿಂದ ಪರಿಹಾರ ಆಗುತ್ತೆ ಅಂತ ಹೇಳಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ, ಜನರಲಾಗಿ ಈ ಸಕ್ಕರೆ ಅಂತಕ್ಕಂಥ ಈಗ ಮಧುಮೇಹ ರೋಗ ಅನ್ನೋದು ಭಾಳಷ್ಟು ಆಗ್ಬಿಟ್ಟೆ ಸ್ನೇಹಿತರೆ, ಎಲ್ಲರಿಗೂ ಇದೆ ಅದು. ಹಾಗಾಗಿ ಏನಂದರೆ ವಿಶೇಷವಾಗಿ ಈಶ್ವರನ ತಲೆ ಮೇಲೆ ಅಂದರೆ ಗುರುಗ್ರಹ ಅಂತಂದ್ರೆ ಏನೋ ಒಂದು ಲೆಕ್ಕಕ್ಕೆ ದಕ್ಷಿಣಾಮೂರ್ತಿ ಅಂತಂತೀವಿ ನಾವು, ಅದು ಬರ್ತಕ್ಕಂಥ ಈಶ್ವರ. ಹಾಗಾಗಿ ಏನಂದರೆ ಈಶ್ವರನಿಗೆ ವಿಶೇಷವಾಗಿ ಸಕ್ಕರೆ ಅಭಿಷೇಕ ಅಥವಾ ಕಲ್ಲು ಸಕ್ಕರೆ ಅಭಿಷೇಕ, ಆಮೇಲೆ ಕೆಂಪು ಕಲ್ಲು ಸಕ್ಕರೆ ಅಭಿಷೇಕ ಇದನ್ನೆಲ್ಲ ಮಾಡಿಸಿ ಏನಂದರೆ ತೊಗೊಂಬಂದು ಸ್ವಲ್ಪ ಸೇವನೆ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಹಾಗಾಗಿ ಖಾಲಿ ಇರ್ತಕ್ಕಂಥ ಅಂದರೆ ರುದ್ರದಲ್ಲಿ ಈ ರುದ್ರ ಮಂತ್ರಗಳನ್ನು ಹೇಳಿದಾಗ ಸ್ನೇಹಿತರೆ ಏನಾಗುತ್ತೆ ಅಂದರೆ, ಒಂದು ನೀವು ಅರ್ಥ ಮಾಡ್ಕೊಳ್ರಿ, ಇದನ್ನು ವಿಡಿಯೋ ಅದಕ್ಕೆ ಪೂರ ನೋಡ್ರಿ ಅಂತ ಹೇಳಿದೆ. ಯಾಕೆಂದರೆ ಈ ನಾವು ಶುಗರ್ ಇರ್ತಕ್ಕಂಥ ಪೇಷಂಟ್ಗಳಿದ್ದಾರಲ್ಲ, ಅವರಿಗೆ ಏನಾಗುತ್ತೆ ಅಂದರೆ ಅವರು ಸ್ವತಃ ಕಲಿತು ಹೇಳ್ಬೋದು. ಇಲ್ಲ ಅಂತಂದರೆ ಏನೋ ಊಟ ಮಾಡಿದ್ಮೇಲೆ ನಮ್ಮ ದೇಹದಲ್ಲಿ ಈ ಶುಗರ್ ಬರ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಕೆಲವೊಂದು ಏನೋ ಪ್ಯಾಂಕ್ರೆಟಿಸ್ ಅಂತ ಅಂತೀವಿ ನಾವು, ಅಂದರೆ ಕರಳು ಅಂತಕ್ಕಂಥ ಸರಿಯಾಗಿ ವರ್ಕ್ ಮಾಡದಿದ್ದಾಗ ಏನಾಗಿದೆ, ರುದ್ರ ಮಂತ್ರಗಳನ್ನು ಒಂದು ದಿವಸಕ್ಕೆ 2 ಸತಿ ಹೇಳ್ಕೊಂಡ್ರೂ ಕೂಡ ಆ ಒಳಗಡೆ ಕರಳು ಶುದ್ಧಿ ಆಗುತ್ತೆ. ಶುಗರ್, ಇನ್ಸುಲಿನ್ ಅಥವಾ ಡಯಾಬಿಟಿಸ್ 1 or 2 ಇರ್ತದೆ, ಅದು ಕೂಡ ಬ್ಯಾಲೆನ್ಸ್ ಇರಬೇಕಾಗ್ತದೆ. ಹಾಗಾಗಿ ಅಂದರೆ ಸಕ್ಕರೆ ಕಾಲು ಇರ್ತಕ್ಕಂಥ ಕೂಡ ದೇವರಿಗೆ ಈಶ್ವರನಿಗೆ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡಿಸಿ, ಸಕ್ಕರೆ ಅಥವಾ ಎಳ್ಳೀರು ಎರಡೂ ಮಿಕ್ಸ್ ಮಾಡಿಸಿದ್ರು ಕೂಡ ನಿಮ್ಮ ಸಕ್ಕರೆ ಅಂದರೆ ಮಧುಮೇಹ ಇರ್ತಕ್ಕಂಥ ಕಾಯಿಲೆ ನಿಜವಾಗ್ಲೂ ಕಂಟ್ರೋಲ್ ಬರುತ್ತೆ ಅಂತ ನಾವು ಹೇಳಬೇಕು. ಅದರಲ್ಲಿ ವಿಶೇಷ ರುದ್ರ ಮಂತ್ರನೇ ವಿಶೇಷವಾಗಿ ನಾವು ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ, ದೇವಸ್ಥಾನಗಳಲ್ಲಿ ಮಾಡಿಸೋದ್ರಿಂದ ಕೂಡ ಒಂದು ಸಕ್ಕರೆ ಕಾಯಿಲೆ ಅಂತಕ್ಕಂಥ ಕಂಟ್ರೋಲ್ಗೆ ಇರಬೇಕಂತ ಹೇಳೋ ಸ್ನೇಹಿತರೆ. ನೆಕ್ಸ್ಟ್ ಬಾಳೆಹಣ್ಣು ಅಂದರೆ ಇದು ಹಣ್ಣುಗಳಿಗೆ ರಾಜ ಅಂತೀವಿ. ಅಂದರೆ ಗಣಪತಿಗೆ ಭಾಳ ಇಷ್ಟವಾಗಿರ್ತಕ್ಕಂಥದ್ದು. ಮರದ ಮೇಲೆ ಅಂದರೆ ನೆಲದಿಂದ ಭೂಮಿಯಿಂದ ಮೇಲೆ ಬೆಳೀತಕ್ಕಂಥ ಒಂದು ಹಣ್ಣು ಅಂದರೆ ಅದನ್ನು ಬಿಟ್ಟರೆ ತೆಂಗಿನಕಾಯಿ ಸ್ನೇಹಿತರೆ. ಆ ತೆಂಗಿನಕಾಯಿ ಕೂಡ ನಾವು ಈಶ್ವರ ನೋಡೋದು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಅಂದರೆ 3 ಕಣ್ಣು ಇರ್ತಕ್ಕಂಥದ್ದು, ಹೊರಗಡೆ ಭಾಗ ಈಶ್ವರ, ಒಳಗಡೆ ಕೊಬ್ಬರಿ ಇರ್ತಕ್ಕಂಥದ್ದು ಪಾರ್ವತಿ ಅಂದರೆ ಗೌರಿ ಅಮ್ಮ ಅಥವಾ ಚಂದ್ರನ ಸಮೇತವಾಗಿ, ನೀರು ಬಂದು ಗಂಗೆ ಅಂತೇಳಿ. ಹಾಗಾಗಿ ಏನಂದರೆ ಇಲ್ಲಿ ಎಳನೀರು ಅದು ಕೂಡ ದೇವ್ರ ತಲೆ ಮೇಲೆ ಹಾಕ್ತಾನೆ. ಆ ಎಳನೀರು ಕೂಡ ಈಶ್ವರನ ಸ್ವರೂಪನ ಅಂತ ನಾವು ಹೇಳಬೇಕಾಗತ್ತೆ. ಜೊತೆಗೆ ಏನಪ್ಪ ಅಂದರೆ ಬಾಳೆಹಣ್ಣನ್ನು ಮಾಡೋದ್ರಿಂದ ನಮ್ಮ ಮನೋಕಾಮನೆ ಇಷ್ಟ ಆಗುತ್ತೆ. ಮಕ್ಕಳಿಗೆ ವಿದ್ಯಾಬುದ್ಧಿ ಅಥವಾ ಬಾಲಗ್ರಹ ದೋಷ ಇದ್ದರೂ ಕೂಡ ಬಾಳೆಹಣ್ಣಿಂದ ಇದೆಲ್ಲ ಸೇರಿ ಸ್ನೇಹಿತರೆ ಅಂದರೆ ಪಂಚಾಮೃತದಲ್ಲಿ ನಾವು ಮಾಡ್ತೀವಿ. ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು ಮತ್ತು ಎಳನೀರು. ಹಾಗಾಗಿ ಅಂದರೆ ಇವನ್ನೆಲ್ಲ ಮಾಡಿಸೋದ್ರಿಂದ ನಮಗೆ ಇಷ್ಟು ಫಲಗಳು ಸಿಗುತ್ತೆ ಅಂತ ಹೇಳೋದು. ವಿಶೇಷವಾಗಿ ಏನಂತಂದರೆ ಬಾಳೆಹಣ್ಣನ್ನು ಮಾಡಿಸೋದ್ರಿಂದ ಗಣಪತಿ ಪ್ರೀತಿ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಬುದ್ಧಿ ಪ್ರಾಪ್ತಿ ಆಗುತ್ತೆ ಅಂತ ನಾವಿಲ್ಲಿ ರೆಫರೆನ್ಸ್ ತೊಗೋಬೇಕಾಗಿ ಸ್ನೇಹಿತರೆ. ಇನ್ನು ವಿಶೇಷವಾಗಿ ಏನಂದರೆ ಬಿಲ್ಪತ್ರೆಗಳಂತ ಹೇಳ್ತೀವಿ ಸರ್. ಬಿಲ್ಪತ್ರೆ ಅಂದರೆ ಏನಂತಂದರೆ, ಬಿಲ್ಪತ್ರೆಗಳಲ್ಲಿ ವಿಶೇಷವಾಗಿ ನಾವು ಶತ್ರು ಸಂಹಾರಕ್ಕೆ ಏನಾರು ತೊಂದರೆಗಳಿದ್ದರೆ, ಅನಾರೋಗ್ಯ ಸಮಸ್ಯೆಗಳಿದ್ದರೆ, ಏನಾರ ವಾಮಾಚಾರಗಳ ಪ್ರಯೋಗಗಳಾಗಿದ್ದರೂ ಕೂಡ ನಮ್ಮ ಈಶ್ವರನಿಗೆ ಬಿಲ್ವಾಷ್ಟೋತ್ರನ ವಿಶೇಷವಾಗಿ ಮಾಡ್ತೀವಿ. ನಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಕೂಡ ಯಾವುದೇ ಪೂಜೆ ಮಾಡಿದ್ರೆ ಪ್ರತಿದಿನ ಬಿಲ್ವಾಷ್ಟೋತ್ರ ಇದ್ದೇ ಇರ್ತೀವಿ. ಈಶ್ವರನಿಗಾಗಲಿ, ಉತ್ಸವ ಮೂರ್ತಿಗಳು ಮಾಡ್ತಾ ಇರ್ತೀವಿ. ವಿಶೇಷವಾಗಿ ಅಂದರೆ ಬಿಲ್ಪತ್ರೆಗಳು ಸಂಕಷ್ಟಗಳಿಂದ ದೂರ ಮಾಡ್ತೀವಿ. ಸಂಕಷ್ಟಗಳಿಂದ ದೂರ ಅಂದರೆ ಏನಂತಂದರೆ, ನನ್ನ ಪ್ರಕಾರ ಯಾರಿಗೊಬ್ರಿಗೆ ಮದುವೆ ಆಗ್ತಿರಲ್ಲ, ಯಾರೋ ಶತ್ರು ಕಾಟ ಇರುತ್ತೆ, ಅಥವಾ ಎಷ್ಟು ಎಜುಕೇಷನ್ ಮಾಡಿದ್ರು ಕೂಡ ದೃಷ್ಟಿದೋಷ ಆಗ್ತಿರುತ್ತೆ. ದೃಷ್ಟಿದೋಷ ಅಂದೇನು ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರೆ, ಏನೋ ಒಂದು ಯಾರೋ ಮನೆಗೆ ಒಂದು ಊಟಕ್ಕೆ ಹೋಗಿರ್ತಾರೆ, ಏನೋ ಒಂದು ಮಾಡ್ಕೊಂಡಿರ್ತಾರೆ, ಆ ದೃಷ್ಟಿನೋ ಅಥವಾ ಊಟದಲ್ಲಿ ಏನೋ ವ್ಯತ್ಯಾಸಗಳು ಏನೋ ಆಗಿ ಸಮಸ್ಯೆಗಳು. ಹಾಗಾಗಿ ಏನಂತಂದರೆ ಇಲ್ಲಿ ಬಿಲ್ಪತ್ರೆಗಳಿಂದ ಅಭಿಷೇಕಗಳನ್ನು ಮಾಡಿಸಿ ಅದನ್ನು ತೊಗೊಂಡೋಗಿ ತಿನ್ಬೇಕು ಸ್ನೇಹಿತರೆ. ತಿನ್ನಬೇಕು. ಆ್ಯಕ್ಚುಲಾಗಿ ಏನಂದರೆ ಏನಾರ ಆರೋಗ್ಯ ಸಮಸ್ಯೆ ಇದ್ದರೆ, ಹೊಟ್ಟೆ ನೋವು ಬರ್ತಾಯಿದ್ರೆ ಅಥವಾ ವಾಂತಿಗಳಾಗ್ತಾಯಿದ್ರೆ, ಪದೇ ಈ ಥರ ಹೆಲ್ತ್ ಇಶ್ಯೂಸ್ ಇತ್ತು ಅಂದರೆ ಈಶ್ವರನಿಗೆ ಬಿಲ್ವಾಷ್ಟೋತ್ರಗಳನ್ನು ಮಾಡಿಸಿ ಅದನ್ನು ಬೆಳಗ್ಗೆದ್ದು ಹಾಳು ಹೊಟ್ಟೆಗೆ ಅಂದರೆ ಬರೀ ಖಾಲಿ ಹೊಟ್ಟೆಗೆ ಬೇಕಾದ್ರೆ ತಿನ್ಬೋದು, ಅಥವಾ ಊಟ ಆದಮೇಲೆ ಕೂಡ ತಿನ್ಬೋದು. ಅದೇನು ದೋಷನಿಲ್ಲ. ಆಮೇಲೆ ಅದರಿಂದ ಏನೋ ಸೈಡ್ ಎಫೆಕ್ಟ್ಸ್ ಅಂತ ಇರೋಸೈತ್ರಿ. ಹಾಗಾಗಿ ಬಿಲ್ಪತ್ರೆ ಅರ್ಚನೆ ಮಾಡೋದು ಭಾಳಷ್ಟು ಪ್ರಿಯ. ಅದು ಈಶ್ವರನಿಗೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣ. ಅಂದರೆ 3 ಥರದ ಇರ್ತಕ್ಕ ಬ್ರಹ್ಮ ವಿಷ್ಣುಮಯ ಸ್ವರೂಪ ಆಗಿರ್ತಕ್ಕಂಥ ಬಿಲ್ವಪತ್ರೆ, ಅದರಿಂದ ಸರ್ವ ಸಂಕಷ್ಟಗಳು ನಾಶವಾಗುತ್ತೆ. ಆಗ 3 ಜನ್ಮದ ಪಾಪಗಳು ಕೂಡ ಒಂದು ಬಿಲ್ಪತ್ರೆ ತಲೆಗೆ ಅಂದರೆ ಅಷ್ಟು ಪಾಪಗಳು ಪರಿಹಾರ ಆಗುತ್ತೆ ಅಂತ ನಾವು ಹೇಳಬೇಕಾಗ ಸ್ನೇಹಿತರೆ. ಹಾಗಾಗಿ ಇಷ್ಟು ಇರುತ್ತೆ. ಇನ್ನು ಪುಷ್ಪಗಳಂದರೆ ನಮ್ಮ ಮನೋಕಾಮನೆ ಅಂದರೆ ಇವು ಬಿಡಿ ಹೂಗಳನ್ನು ಅಥವಾ ಹೂವಿನ ಅಲಂಕಾರ ಮಾಡೋದ್ರಿಂದ ಈಶ್ವರನಿಗೆ ಏನಂದರೆ ನಮ್ಮ ಮನಸ್ಸಿನ ಆಸೆಗಳು ಬೇಗ ಈಡೇರಲಿಕ್ಕೆ ನಾವು ಇದನ್ನು ಮಾಡಬೇಕಾಗ್ತದೆ. ಪ್ರತಿ ನಿತ್ಯ ಏನಪ್ಪ ಅಂತಂದರೆ ಈಶ್ವರನಿಗೆ ಅಭಿಷೇಕ ಅಲಂಕಾರಗಳು ಯಾಕೆ ಮಾಡ್ತಾರೆ, ಪ್ರತಿಯೊಬ್ಬರು ಯಾರು ಸೇವಕರು ಇದ್ದೇ ಇರ್ತಾರೆ, ಮಾಡಿಸ್ತಿರ್ತಾರೆ. ಅವ್ರು ಏನೋ ಆಸೆಗಳು ಬೇರೆ ಥರ ಇರ್ತದೆ. ಅಂದರೆ ಒಬ್ಬರಿಗೆ ಮದುವೆಗೆ, ಒಬ್ಬರಿಗೆ ವಿದ್ಯಾಭ್ಯಾಸಕ್ಕೆ, ಒಬ್ಬರಿಗೆ ಆರೋಗ್ಯಕ್ಕೆ, ಒಬ್ಬರಿಗೆ ಉದ್ಯೋಗದಲ್ಲಿ ತೊಂದರೆ, ಏನೋ ಪ್ರತಿಯೊಂದೂ ನಾವು ಒಂದು ದಿವಸ ನಿತ್ಯ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಹಾಗಾಗಿ ಅಂದರೆ ಇಷ್ಟು ಅಭಿಷೇಕಗಳು. ಇದು ಮುಗಿದ ಮೇಲೆ ಏನೋ ಜಲಧಾರ ನಿಮಗೆ ಗೊತ್ತಿದೆ. ಹಾಗೆ ಅಲಂಕಾರಗಳು, ಮಂಗಳಾರತಿಗಳು, ಬಿಲ್ವಾಷ್ಟೋತ್ತರ, ಮಂತ್ರ ಪುಷ್ಪ ಅಂದರೆ ಪುಷ್ಪಾರ್ಚನೆ ಅಂತ ಮಾಡ್ತೀವಿ. ಪುಷ್ಪಾರ್ಚನೆ ಏನಪ್ಪ ಅಂದರೆ ಮಂತ್ರಗಳಿಂದ ಹೇಳಿದಾಗಲ್ಲಿ ಏನಾಗುತ್ತೆ, ಅಯನ ಸಂವತ್ಸರ ಅಂದರೆ ಬರೀ ನಮಗೋಸ್ಕರ ಅಂತ ಇಲ್ಲ ಸ್ನೇಹಿತರೆ. ಆ ಮಂತ್ರ ಪುಷ್ಪಗಳನ್ನ ಹೇಳಬೇಕಾದ್ರೆ
ಹೇಳಬೇಕಾದ್ರೆ ಒಂದು ಚಂದ್ರ, ಅಗ್ನಿ, ವಾಯು ಅಂದರೆ ಅಷ್ಟದಿಕ್ಪಾಲಕರು, ನಕ್ಷತ್ರ, ರಾಶಿ ಮಂಡಲ ಹಾಗೂ ಭೂಮಿ, ಆಕಾಶ ಸಮೇತವಾಗಿ ಅಂದರೆ ಒಳ್ಳೆ ಜನರಿಗೆ ಮಳೆ ಆಗಲಿ ಅನ್ನೋದಕ್ಕೆ ಅದು ಅಗ್ನಿ ಅಂದರೆ ಒಂದು ಮಂತ್ರ ಪುಷ್ಪ ಅಂತಿದೆ, ಅದನ್ನು ನಾವು ಹೇಳ್ತೀವಿ. ಹಾಗಾಗಿ ಇದನ್ನು ಹೇಳಿ ಲಿಂಗಾಷ್ಟಕ ಅಂತ ಕೊನೆ ಹೇಳ್ತೀವಿ. ಲಿಂಗಾಷ್ಟಕ ಏನಪ್ಪ ಅಂದರೆ ಈಶ್ವರನ ಒಂದು ಗುಣವರ್ಧನೆ ಅಂದರೆ ಏನಂತಂದ್ರೆ ಈಶ್ವರನ ಹೊಗಳೋದು, ಅಂದರೆ ಆತನ ಹಿಂಗಿದ್ದಾನೆ, ಆತ ಏನೇನು ಮಾಡಿದ್ದಾನೆ, ಆತನ ಸಾಧನೆಗಳೇನಂತ ನಾವೇನು ಹೇಳ್ತೀವಿ ಸರ್. ಹಾಗಾಗಿ ಈಶ್ವರನಿಗೆ ನಾವು ಜೀವಂತವಾಗಿರೋ ತನಕ ಎಷ್ಟು ಸಾಧನೆಗಳನ್ನು ಎಷ್ಟು ವರ್ಣನೆ ಮಾಡೋದು ಸಾಧ್ಯ. ಯಾಕಂದರೆ ಅಷ್ಟು ಆತ ನಮ್ಮ ಜೀವನದಲ್ಲಿ ಮನೋಕಾರಕ ಅಂದರೆ ಮನಸ್ಸಿನ ನೆಮ್ಮದಿಗಳನ್ನು ಮನಸ್ಸಿಗೆ ಹೇಳ್ತಕ್ಕಂಥ ಮನೋಕಾರಕ, ವಾಕ್ಕಾರಕ ಅಂತೀವಿ. ಅಂದರೆ ನಮ್ಮ ಒಬ್ಬರಿಗೆ ಮನಸ್ಸಿಗೆ ಹೇಳ್ತಕ್ಕಂಥದ್ದು, ಒಬ್ಬರಿಗೆ ಬಯಸ್ತಕ್ಕಂಥದ್ದು, ಒಬ್ಬರಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು, ಒಬ್ಬರಿಗೆ ಕೆಟ್ಟ ಕೆಲಸ ಮಾಡ್ತಕ್ಕಂಥದ್ದು, ಇದೆಲ್ಲ ಮನಸ್ಸಿನ ಒಳಗಿಂದ ಬರಬೇಕು, ಆತ ಮನೋಕಾರಕ ಅಂತ. ಹಾಗಾಗಿ ಅಂದರೆ ಆತನ ಸ್ಥಾನ ಇದೆ. ಜೊತೆಗೆ ನಮಗೆ ಸಾವು ಕೊಡತಕ್ಕಂಥ ಭಗವಂತ ನಿಜವಾಗಲೂ ಅವನೇನೆ. ಹಾಗಾಗಿ ಆತನ ಇಷ್ಟು ಪೂಜೆಗಳನ್ನು ಮಾಡೋದ್ರಿಂದ ನಮ್ಮ ಎಷ್ಟೋ ಕಷ್ಟಗಳನ್ನು ನಾವು ಪರಿಹಾರ ಮಾಡಬೇಕು ಅಂತ ಹೇಳಬೇಕಾಗ್ತದೆ. ಹಾಗಾಗಿ ಅಂದರೆ ಈ ಶಿವರಾತ್ರಿ ಇರೋದ್ರಿಂದ ಇಷ್ಟೊಂದು ಯಾರೋ ಭಾಳಷ್ಟು ಜನ ನಮ್ಮ ಕ್ಲೈಂಟ್ಸ್ ಕೇಳಿದ್ರು. ಹೀಗಾಗಿ ನನಗೆ ಸ್ವಲ್ಪ ಸಮಯದ ಅಭಾವ, ಪೂಜೆಗಳು ಭಾಳ ಇರುತ್ತೆ ನನಗೆ. ಹೀಗಾಗಿ ಅದರಲ್ಲೂ ಸ್ವಲ್ಪ ಟೈಮ್ ಮಾಡ್ಕೊಂಡು ಮಾಡಿದ್ದೀನಿ. ಈ ವಿಡಿಯೋನ ಸದುಪಯೋಗ ಮಾಡಿಕೊಂಡ್ರೆ ಶಿವರಾತ್ರಿ ಬರ್ತಾಯಿದೆ ಮುಂದಿನ ಭಾನುವಾರ. ಎಲ್ಲರೂ ಈಶ್ವರನಿಗೆ ವಿಶೇಷ ಪೂಜೆಗಳನ್ನು ಮಾಡಿಸಿ ನಿಮ್ಮ ಮನೋಕಾಮನೆ ಇಷ್ಟಗಳನ್ನು ಈಡೇರಿಸ್ಕೊಳ್ರಿ. ಭಗವಂತ ನಿಮ್ಮ ಜೀವನದಲ್ಲಿ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ನಿಮ್ಮ ಕುಟುಂಬನ ಕಾಪಾಡಲಿ ಅಂತ ಮತ್ತೊಮ್ಮೆ ಈಶ್ವರನ ಪ್ರಾರ್ಥನೆ ಮಾಡ್ಕೊತ ಈ ವಿಡಿಯೋ ಮುಗಿಸ್ತಾ ಅನಿಸಿದೆ. ನಮಸ್ಕಾರ.